ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1ರ ಸಿಲೆಬಸ್ ಅಂದರೆ ಪೋರ್ಷನ್ ಫಾರ್ ದ ಯೂನಿಟ್ ಟೆಸ್ಟ್ 1 ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಫಸ್ಟ್ ಇಯರ್ PUC ವರ್ಲ್ಡ್ ಹಿಸ್ಟ್ರಿ ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 ಚಾಪ್ಟರ್ 1 to 4 ಚಾಪ್ಟರ್ 1. ಬನ್ನಿ, ಇಂಟ್ರೊಡಕ್ಷನಲ್ಲಿ ನೋಡೋದಾದರೆ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಹಿಸ್ಟ್ರಿ. 1.2 ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಹಿಸ್ಟ್ರಿ. ಚಾಪ್ಟರ್ 2 ದಿ ಹಿಸ್ಟ್ರಿ ಆಫ್ ಹ್ಯೂಮನ್ ಎವಲ್ಯೂಷನ್. ಇದು ಸಂಪೂರ್ಣವಾಗಿ ನಿಮ್ಮ ಯೂನಿಟ್ ಟೆಸ್ಟ್ಗೆ ಇರುವಂತಹ ಸಿಲೆಬಸ್ ಆಗಿರುತ್ತೆ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಘಟಕ ಪರೀಕ್ಷೆ 1, ಫಾರ್ಮೇಟಿವ್ ಅಸೆಸ್ಮೆಂಟ್ 1, ಯೂನಿಟ್ ಟೆಸ್ಟ್ 1, ಇನ್ನೂ ಏನೇನೋ ಕರೀತಾರೆ, ಆಯಿತಾ? ಬನ್ನಿ, ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಸಿವಿಲೈಸೇಷನ್ ಇದು ಚಾಪ್ಟರ್ 3 ಆಗಿರುತ್ತೆ. ಇದರಲ್ಲಿ 3.1 ಇಂಟ್ರೊಡಕ್ಷನ್ ಬರುತ್ತೆ, 3.2 ಈಜಿಪ್ಟಿಯನ್ ಸಿವಿಲೈಸೇಷನ್, 3.3 ಮೆಸೊಪೊಟಮಿಯನ್ ಸಿವಿಲೈಸೇಷನ್, ಚೈನೀಸ್ ಸಿವಿಲೈಸೇಷನ್. ಚಾಪ್ಟರ್ 4 ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ರೀಕ್ ಆ್ಯಂಡ್ ರೋಮನ್ ಎಂಪೈರ್ಸ್ ಕಾಂಟ್ರಿಬ್ಯೂಷನ್ಸ್ ಅಂತ ಇದೆ. 4.1ವರೆಗೂ ಮಾತ್ರ ಇರುವಂಥದ್ದು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ಕ್ಕೆ ಗ್ರೀಕ್ ಸಿಟಿ ಸ್ಟೇಟ್ಸ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಅಂತ. ಇದು ನಾನು ಕೊಡುತ್ತಿರುವಂಥದ್ದು ಒಂದೊಂದು ಪಾಠ ಜಾಸ್ತಿನೇ ಇದೆ, ಆಯಿತಾ? ಇದಕ್ಕಿಂತ ಲೆಸ್ ಆಗಿರ್ಬೋದು, ಆದರೆ ಇದಕ್ಕಿಂತ ಜಾಸ್ತಿ ಆಗದೇ ಇಲ್ಲ. ಕ್ಲಿಯರ್? ಫಸ್ಟ್ ಇಯರ್ PUC ಎಕನಾಮಿಕ್ಸ್ ಸಿಲೆಬಸ್ಸನ್ನು ನೋಡೋಣ. ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂತ. ಫಸ್ಟ್ ಟೆಸ್ಟ್ ಪೋರ್ಷನ್ ಅಂತ ಇದೆ, ಪೋರ್ಷನ್ ಫಾರ್ ಯೂನಿಟ್ ಟೆಸ್ಟ್ 1. ಬನ್ನಿ, ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತ ಇದೆ ಚಾಪ್ಟರ್. ಅದರಲ್ಲಿ ಇಂಟ್ರೊಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ, ಅದು ನಿಮ್ಮ ಯೂನಿಟ್ ಟೆಸ್ಟ್ 1ಗಿದೆ. ಇನ್ನೊಂದು ಚಾಪ್ಟರ್ 2ನಲ್ಲಿ ಕಲೆಕ್ಷನ್ ಆಫ್ ಡಾಟಾ ಅಂತ ಇದೆ, ಅದು ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಇದೆ, ಯೂನಿಟ್ ಟೆಸ್ಟ್ 1ಗೆ ಇದೆ. ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಚಾಪ್ಟರ್, ಇಂಡಿಯನ್ ಎಕನಾಮಿ ಆನ್ ದಿ ಆಫ್ ಏನಿದು ಇಂಡಿಪೆಂಡೆನ್ಸ್ ಚಾಪ್ಟರ್, ಇಂಡಿಯನ್ ಎಕನಾಮಿ, ಆಯಿತಾ? ಏನಿದು 1950 to 1990 ಇದು ನಿಮ್ಮ ಎಕನಾಮಿಕ್ಸ್ ಸಿಲೆಬಸ್ ಆಗಿರುತ್ತೆ ಯೂನಿಟ್ ಟೆಸ್ಟ್ 1. ಯಾವ ತಿಂಗಳಲ್ಲಿ ನಡೀತೆ ಇದರ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋ ಕೂಡ ನಾನು ನಿಮಗೆ ಮಾಡಿಕೊಡ್ತೇನೆ. ಈಗ ವಿಡಿಯೋ ಬಹಳ ಲೆಂತಿ ಆಗಿಬಿಟ್ರೆ ತಮಗೆ ಕೊರತ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಟಕ ಅಂತ ಓಡ್ತಾ ಇದ್ದೇವೆ. ಧನ್ಯವಾದಗಳು. ಫಸ್ಟ್ ಇಯರ್ PUC ಜಿಯೋಗ್ರಫಿ, ಯಾರೆಲ್ಲ ಜಿಯೋಗ್ರಫಿ ತಗೊಂಡಿದ್ದರೋ ಅಥವಾ ಸೋಷಿಯಾಲಜಿ ತಗೊಂಡಿದ್ದರೋ ಇಬ್ಬರಿಗೂ ಕೂಡ ಫಸ್ಟ್ ಟರ್ಮ್ ಪೋರ್ಷನನ್ನು ನೋಡೋಣ. ಫಸ್ಟ್ ಟೆಸ್ಟ್ ಪೋರ್ಷನ್ ಪಾರ್ಟ್ A ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಂತ ಇದೆ. ಅದರಲ್ಲಿ ಚಾಪ್ಟರ್ 1 ಜಿಯೋಗ್ರಫಿ ಆ್ಯಸ್ ಎ ಡಿಸಿಪ್ಲೈನ್ ಯಾವುದು 1.1 to 1.3 ತನಕ ಇದೆ. ಚಾಪ್ಟರ್ 2 ದಿ ಅರ್ತ್ 2.1 to 2.3 ಅಂತ. ಯಾಕಂದರೆ ಇದರಲ್ಲಿ ಎಕ್ಸಸೈಸ್ ಬಹಳ ಇದ್ದಾವೆ, ಹಾಗಾಗಿ ಇದರಲ್ಲಿ ಚಾಪ್ಟರ್ 3 ನೋಡೋದಾದರೆ ಇಂಟೀರಿಯರ್ ಆಫ್ ದಿ ಅರ್ತ್ ಇದೆ 3.1 to 3.4 ಅಂತ. ಕ್ಲಿಯರ್? ವೆರಿ ಗುಡ್. ನೆಕ್ಸ್ಟು ಫಸ್ಟ್ ಇಯರ್ PUC ಸೋಷಿಯಾಲಜಿ ಸಿಲೆಬಸನ್ನು ನೋಡೋಣ. ಫಸ್ಟ್ ಟೆಸ್ಟ್ ಪೋರ್ಷನ್ ದಟ್ ಈಸ್ ಚಾಪ್ಟರ್ 1 ನೇಚರ್ ಆಫ್ ಸೋಷಿಯಾಲಜಿ. ಕ್ಲಿಯರ್? ಚಾಪ್ಟರ್ 2 ಬೇಸಿಕ್ ಕಾನ್ಸೆಪ್ಟ್ಸ್. ಈ ಎರಡು ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥದ್ದಾಗಿರುತ್ತೆ. UT 1 ಫಸ್ಟ್ ಇಯರ್ PUC ಪೊಲಿಟಿಕಲ್ ಸೈನ್ಸನ್ನು ನೋಡೋದಾದರೆ ಫಸ್ಟ್ ಟೆಸ್ಟ್ ಪೋರ್ಷನ್ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಪ್ಟರ್ 1 ಪೊಲಿಟಿಕಲ್ ಸೈನ್ಸ್ ಆ್ಯಸ್ ಏನಿದು ಡಿಸಿಪ್ಲಿನ್. ಇನ್ನೊಂದು ಯಾವುದು ಚಾಪ್ಟರ್ 2 ಸ್ಟೇಟ್ ಅಂತ ಇದೆ. ಚಾಪ್ಟರ್ 3ನಲ್ಲಿ ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ಸನ್ನು ತಗೊಳ್ಳು ನೋಡಬಹುದಾಗಿದೆ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಐಚ್ಛಿಕ ಕನ್ನಡ ಅಂತ ಹೇಳಿದರೆ ಆಪ್ಷನಲ್ ಕನ್ನಡ ಅಂತ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟು ಪ್ರಥಮ ಕಿರು ಪರೀಕ್ಷೆ 1. ಪ್ರಥಮ ಕಿರು ಪರೀಕ್ಷೆ 1 ಅಲ್ಲ, ಪ್ರಥಮ ಅಂದ್ರೇ 1 ಅಂತ, ಆಯಿತಾ? ಕಿರು ಪರೀಕ್ಷೆ 1, ಕಿರು ಪರೀಕ್ಷೆ 2 ಅಂತ ಆಗುತ್ತೆ. ಬನ್ನಿ, ಯೂನಿಟ್ ಟೆಸ್ಟ್ ಏನು? ವಚನ, ಆಚಾರವೇ ಕುಲ, ಅನಾಚಾರವೇ ಹೊಲೆ, ನಾದ ಪ್ರಿಯ ಶಿವನಲ್ಲ. ಪದ್ಯಭಾಗ, ಕೀರ್ತನೆ ಏನು, ಓದಲೇನು ಫಲ. ನೆಕ್ಸ್ಟ್ ಜನಪದ ಚಂದ್ರಮ, ಮಾವಿನ ಗೊಲ್ಲೆ, ಶ್ರಾವಣ, ರೈತನ ದೃಷ್ಟಿ. ಇವೆಲ್ಲ ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥದ್ದು ಸಿಲೆಬಸ್ ಆಗಿರುತ್ತೆ. ಲಾಜಿಕಲ್ಲಿ ನೋಡೋದಾದರೆ ನೇಚರ್ ಆಫ್ ಲಾಜಿಕ್ ಆ್ಯಂಡ್ ಲ್ಯಾಂಗ್ವೇಜ್, ಜಡ್ಜ್ಮೆಂಟ್, ಸೆಂಟೆನ್ಸ್ ಆ್ಯಂಡ್ ಲಾಜಿಕಲ್ ಪ್ರೊಪೋಸಿಷನ್ಸ್ ಇದು ಇರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ಕೂಡ ನಾವು ಇಲ್ಲೇ ಕೊಟ್ಟಿರ್ತೇವೆ. ಅದನ್ನು ವಾಚ್ ಮಾಡಿ ಎಂಜಾಯ್ ಮಾಡಿ. ಧನ್ಯವಾದಗಳು.